ನಮಸ್ಕಾರ, ನ್ಯೂಸ್ ಎಟ್ 1ಗೆ ಸ್ವಾಗತ. ನಾನು ನವಿತಾ ಜೈನ್. ಗೂಂಡಾ ಶಾಸಕ ಗಣೇಶ್ ಈಗ ಹೊಸ ಆಟವನ್ನ ಶುರು ಮಾಡಿದ್ದಾರೆ. ಅಜ್ಞಾತ ಸ್ಥಳದಲ್ಲೇ ಕೂತು ರಾಜಕೀಯ ಆಟವನ್ನ ಶುರು ಮಾಡಿದ್ದು, ತನ್ನದೇನೂ ತಪ್ಪಿಲ್ಲ ಅನ್ನುವ ಸಂದೇಶವನ್ನ ರವಾನಿಸುವಂತಹ ಪ್ರಯತ್ನವನ್ನ ಶುರು ಮಾಡಿದ್ದಾರೆ. ಗೂಂಡಾ ಶಾಸಕ ಗಣೇಶ್ ಈಗ ಹೊಸ ಆಟವನ್ನ ಶುರು ಮಾಡಿಕೊಂಡಿದ್ದು, ಅಜ್ಞಾತ ಸ್ಥಳದಲ್ಲೇ ಕೂತು ರಾಜಕೀಯ ಆಟವನ್ನ ಆರಂಭ ಮಾಡಿದ್ದಾರೆ. ಸಂದೇಶವನ್ನ ರವಾನೆ ಮಾಡುವಂತಹ ಪ್ರಯತ್ನ ಆಗ್ತಾ ಇದೆ. ಇದರಲ್ಲಿ ನನ್ನದೇನು ತಪ್ಪಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನ ರವಾನೆ ಮಾಡಿಸುವಂತಹ ಪ್ರಯತ್ನವನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಕಂಪ್ಲಿ ಶಾಸಕ ಗಣೇಶ್ ಈಗಾಗಲೇ ಬೆಂಬಲಿಗರ ಮೂಲಕ ನಾಯಕರ ಮೇಲೆ ಒತ್ತಡವನ್ನ ಹೇರುವಂತಹ ಪ್ರಯತ್ನ ಕೂಡ ಇನ್ನೊಂದು ಕಡೆ ಈಗಾಗಲೇ ಶುರು ಮಾಡಿದ್ದಾರೆ. ಗೂಂಡಾ ಶಾಸಕರಾಗಿರುವಂತಹ ಗಣೇಶ್, ಕಂಪ್ಲಿ ಶಾಸಕ ಗಣೇಶ್ ಈಗ ತನ್ನದೇನು ತಪ್ಪಿಲ್ಲ ಅನ್ನುವ ಸಂದೇಶವನ್ನ ರವಾನಿಸುವಂತಹ ಪ್ರಯತ್ನವನ್ನ ಬೆಂಬಲಿಗರ ಮೂಲಕ ನಾಯಕರ ಮೇಲೆ ಒತ್ತಡವನ್ನು ಹೇರುವುದರ ಮೂಲಕ ಮಾಡಿಸುತ್ತಿದ್ದಾರೆ. ಕ್ರಮ ಕೈಗೊಳ್ಳದಂತೆ ಬೆಂಬಲಿಗರಿಂದ ಬ್ಯಾಟಿಂಗ್ ಅನ್ನು ಕೂಡ ಮಾಡಿಸುತ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ ಬೆಂಬಲಿಗರು. ಅವರ ಮೂಲಕ ಈಗಾಗಲೇ ಕ್ರಮವನ್ನ ಕೈಗೊಳ್ಳದ ರೀತಿಯಲ್ಲಿ ಪ್ರಯತ್ನವನ್ನ ಮಾಡಿಸುತ್ತಿದ್ದಾರೆ. ಗಣೇಶ್ ಅಮಾನತನ್ನ ವಾಪಸ್ ಪಡಿಬೇಕು ಅನ್ನುವಂತಹ ಒತ್ತಾಯವನ್ನ ಗಣೇಶ್ ಬೆಂಬಲಿಗರು ಮಾಡ್ತಾ ಇದ್ದು, ಗಣೇಶ್ಗೆ ಪೊಲೀಸ್ ತೊಂದರೆ ಕೊಡದಂತೆ ಕೂಡ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಕೆಪಿಸಿಸಿ ಅಧ್ಯಕ್ಷರಿಗೆ ಬೆಂಬಲಿಗರು ಮನವಿಯನ್ನ ಮಾಡಿಕೊಂಡಿದ್ದು, ಫೇಸ್ಬುಕ್ ಅಲ್ಲೂ ಬೆಂಬಲಿಗರಿಗೆ ಗಣೇಶ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನನ್ನನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಷಡ್ಯಂತ್ರವನ್ನ ಮಾಡಿದ್ದಾರೆ. ಕ್ಷೇತ್ರದ ಮತದಾರರು ಇದನ್ನ ತಿಳಿದುಕೊಳ್ಳಬೇಕು ಅನ್ನುವಂತಹ ಒಂದು ಸಂದೇಶವನ್ನ ಬೆಂಬಲಿಗರಿಗೆ ಫೇಸ್ಬುಕ್ ಅಲ್ಲಿ ಮಾಡ್ತಾ ಇದ್ದಾರೆ. ಆನಂದ್ ಸಿಂಗ್ ಅವರು ನನ್ನ ಜಾತಿಯನ್ನ ನಿಂದನೆ ಮಾಡಿದ್ರು, ನನ್ನ ಮೇಲೂ ಹಲ್ಲೆ ಮಾಡಿ ಶರ್ಟ್ ಕಿತ್ತು ಹಾಕಿದ್ದಾರೆ. ಫೇಸ್ಬುಕ್ ಅಲ್ಲಿ ಸುದೀರ್ಘವಾದಂತಹ ಒಂದು ತನ್ನ ಮಾಹಿತಿಯನ್ನ ಸಂದೇಶವನ್ನು ರವಾನಿಸುವಂತಹ ನಿಟ್ಟಿನಲ್ಲಿ ಸ್ಟೇಟಸ್ ಅನ್ನ ಹಾಕೊಂಡಿದ್ದಾರೆ. ಗಣೇಶ್ ಫೇಸ್ಬುಕ್ ಅಲ್ಲಿ ತನ್ನ ಅಳಲನ್ನ ತೋಡ್ಕೊಂಡಿದ್ದಾರೆ. ಆನಂದ್ ಸಿಂಗ್ ಅವರು ನನ್ನನ್ನ ಜಾತಿ ನಿಂದನೆ ಮಾಡಿದ್ರು, ನನ್ನನ್ನು ಕೂಡ ಹಲ್ಲೆ ಮಾಡಿದ್ದಾರೆ, ನನ್ಗೆ ಹಲ್ಲೆ ಮಾಡಿದ್ದಾರೆ, ನನ್ನ ಶರ್ಟ್ ಅನ್ನ ಕಿತ್ತು ಹಾಕುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಫೇಸ್ಬುಕ್ ಅಲ್ಲಿ ಈ ರೀತಿಯಾಗಿ ಒಂದು ಸುದೀರ್ಘವಾಗಿ ಸ್ಟೇಟಸ್ ಅನ್ನ ಅಪ್ಲೋಡ್ ಮಾಡಿದ್ದಾರೆ ಶಾಸಕ ಗಣೇಶ್. ಇನ್ನು ಕಂಪ್ಲಿ ಗಣೇಶ್ ಪರ ಬೆಂಬಲಿಗರು ಬ್ಯಾಟಿಂಗ್ ಮಾಡ್ತಾ ಇರುವಂತಹ ಒಂದು ದೃಶ್ಯವನ್ನು ನಾವು ಗಮನಿಸ್ತಾ ಇದ್ವಿ. ಎಷ್ಟು ಜನ ಬೆಂಬಲಿಗರು ಅಲ್ಲಿ ಆಗಮಿಸಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಅಂತ ಹೇಳಿ ಕೆಪಿಸಿಸಿ ಕಚೇರಿಗೆ ಆಗಮಿಸಿದ ಬೆಂಬಲಿಗರು ಕಂಪ್ಲಿಯಿಂದ ಬಂದು ಗೂಂಡಾ ಶಾಸಕನ ಪರವಾಗಿ ಮಾತನಾಡಿದ್ದಾರೆ. ಯಾವುದೇ ರೀತಿಯಲ್ಲೂ ಕ್ರಮ ಕೈಗೊಳ್ಳಬಾರದು ಅಂತ ಹೇಳಿ ಗೂಂಡಾ ಶಾಸಕನ ಬೆಂಬಲಿಗರು ಅಲ್ಲಿ ಒತ್ತಾಯವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ದಿನೇಶ್ ಗುಂಡೂರಾವ್ ಅವರನ್ನ ಭೇಟಿಗೆ ಆಗಮಿಸಿದ್ದು, ಒಂದು ರೀತಿಯಲ್ಲಿ ಪೊಲೀಸರು ಕೂಡ ಯಾವುದೇ ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಳಬಾರದು, ಹಾಗೆಯೇ ಈಗಾಗಲೇ ಅದರಲ್ಲೂ ಕೂಡ ಶಾಸಕ ಸ್ಥಾನ ಅಂದ್ರೆ ಕಾಂಗ್ರೆಸ್ನಿಂದ ಅವರನ್ನ ಅಮಾನತು ಮಾಡಲಾಗಿದೆ, ಅದನ್ನು ವಾಪಸ್ ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ, ಫೇಸ್ಬುಕ್ ಮೂಲಕ ಸುದೀರ್ಘವಾದಂತಹ ಒಂದು ದೊಡ್ಡ ಸ್ಟೇಟಸ್ ಅನ್ನು ಹಾಕುವುದರ ಮೂಲಕ ನಂದೇನು ತಪ್ಪಿಲ್ಲ ಅನ್ನುವಂತಹ ಸಂದೇಶವನ್ನು ರವಾನಿಸುವ ಪ್ರಯತ್ನ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ತನ್ನ ಬೆಂಬಲಿಗರ ಮೂಲಕ ಏನು ಕ್ರಮವನ್ನು ಕೈಗೊಂಡಿತ್ತು ಕಾಂಗ್ರೆಸ್, ಅದನ್ನ ಕೂಡ ವಾಪಸ್ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಇನ್ನೊಂದು ಕಡೆ ಮಾಡಿಸಲಾಗ್ತಿದೆ. ಅಧ್ಯಕ್ಷನ ಕಾಣಕ್ಕೆ ಬಂದ್ವಿ ಅಷ್ಟೇ. ಅಧ್ಯಕ್ಷನ ಕಾಣಕ್ಕೆ ಬಂದಿವಿ, ಇನ್ನೇನಿಲ್ಲ. ಅದಕ್ಕೋಸ್ಕರ ಅಧ್ಯಕ್ಷನ ಕಂಡು ಮಾತಾಡಿದ ಮೇಲೆ ನಾವೇ ಬಂದು ನಿಮ್ಗೆ ಕೊಟ್ಟು ಹೋಗ್ತೀವಿ. ಸ್ಟೇಟ್ಮೆಂಟ್ ಕಂಪ್ಲಿ ಗಣೇಶ ಪರವಾಗಿ ಎಲ್ಲ ಕಾರ್ಯಕರ್ತರು, ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಬಂದಿದ್ದೀವಿ ಸರ್. ಟೋಟಲ್ ಒಂದು 300 ಮೆಂಬರ್ಸ್, 300-400 ಮೆಂಬರ್ಸ್ ಬಂದಿವಿ. ಅಧ್ಯಕ್ಷನ ಕಾಣಕ್ಕೆ ಬಂದ್ವಿ ಅಷ್ಟೇ. ಅಧ್ಯಕ್ಷನ ಕಾಣಕ್ಕೆ ಬಂದಿವಿ, ಇನ್ನೇನಿಲ್ಲ. ಅದಕ್ಕೋಸ್ಕರ ಅಧ್ಯಕ್ಷನ ಕಂಡು ಮಾತಾಡಿದ ಮೇಲೆ ನಾವೇ ಬಂದು ನಿಮ್ಗೆ ಕೊಟ್ಟು ಹೋಗ್ತೀವಿ. ಸ್ಟೇಟ್ಮೆಂಟ್ ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಒಂದು ಕಡೆ ಈಗಾಗಲೇ ಪೊಲೀಸರಿಗೂ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿ ತಮ್ಮ ಕೆಲಸವನ್ನ ತಾವು ಮಾಡ್ತಾ ಇದೀವಿ ಅಂತ ಎಷ್ಟೇ ಹೇಳಿದ್ರು ಕೂಡ ಫೇಸ್ಬುಕ್ ಅಲ್ಲಿ ಸ್ಟೇಟಸ್ ಅನ್ನ ಹಾಕೊಂಡು ತಾನು ಒಂದು ರೀತಿಯಲ್ಲಿ ಸಿಂಪತಿಯನ್ನ ಗಿಟ್ಟಿಸಿಕೊಳ್ಳುವಂತಹ ತಂದೇನು ತಪ್ಪಿಲ್ಲ ಅನ್ನುವಂತಹ ಸಂದೇಶವನ್ನು ರವಾನಿಸುವಂತಹ ಪ್ರಯತ್ನ ಒಂದು ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಬೆಂಬಲಿಗರ ಮೂಲಕ ಬ್ಯಾಟಿಂಗ್ ಮಾಡಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಇವತ್ತು ಇಲ್ಲಿಯವರೆಗೂ ನಡೆದಂತಹ ಡೆವಲಪ್ಮೆಂಟ್ಸ್ ಏನೇನು? ನವಿತಾ ಜೈನ್, ಗೂಂಡಾ ಎಂಎಲ್ಎ ಗಣೇಶ್ ಅಜ್ಞಾತ ಸ್ಥಳದಲ್ಲಿ ಇದ್ಕೊಂಡು ಪೊಲೀಸರಿಗೆ ಒಂದ್ ಕಡೆ ಬಲೆ ಬೀಸ್ತಿದ್ದಾರೆ, ಮತ್ತೊಂದು ಕಡೆ ಅಜ್ಞಾತ ವಾಸವಾಗಿರ್ತಕ್ಕಂಥ ಗೂಂಡಾ ಗಣೇಶ್ ಈಗ ಫೇಸ್ಬುಕ್ ನಲ್ಲಿ ಸ್ಟೇಟಸ್ ಅನ್ನು ಹಾಕಿರುವಂತದ್ದು, ನಾನು ಮಾಡಿದ್ದೆ ಸರಿ, ನಾನು ಹಲ್ಲೆ ಮಾಡಿಲ್ಲ, ಅವರು ಹಲ್ಲೆ ಮಾಡಿದ್ರಿಂದ ನಾನು ಮಾಡಿದ ಅನ್ನೋ ಮುಖಾಂತರ ತನ್ನನ್ನು ತಾನು ಸಿಂಪತಿಗಿಟ್ಟಿಸಿಕೊಳ್ಳುವ ಉದ್ದೇಶದಿಂದಲೇ ಈಗಾಗಲೇ ಫೇಸ್ಬುಕ್ ನಲ್ಲಿ ಸ್ಟೇಟಸ್ ಅನ್ನು ಹಾಕಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ತನ್ನ ಕಂಪ್ಲಿ ಶಾಸಕದ ಕಂಪ್ಲಿ ಭಾಗದ ಬೆಂಬಲಿಗರನ್ನು ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರ ಭೇಟಿಗೆ ಕಳಿಸಿಕೊಟ್ಟಿರುವಂತದ್ದು. ಕಂಪ್ಲಿ ಗಣೇಶ್ ಅವರು ಅಮಾನತು ಮಾಡಿರುವುದನ್ನು ವಾಪಸ್ ತೆಗೆದುಕೊಳ್ಬೇಕಂತ ಮನವಿಯನ್ನು ಮಾಡಿದ್ದಾರೆ.
ಮಾಡ್ತಾರೆ. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹತಾಶರಾಗಿ ಇಡೀ ಪ್ರಕರಣ ಅಂದ್ರೆ ಗೂಂಡಾ ಗಣೇಶ್ ಪ್ರಕರಣವನ್ನ ಕಾಂಗ್ರೆಸ್ನಾಗಿರ್ತಕ್ಕಂಥ ಮಾರಾಮಾರಿ ಪ್ರಕರಣ ಬೀದಿಗೆ ಬಿದ್ದ ಮಾನವನ್ನ ಮಾಧ್ಯಮಗಳು ತೋರಿಸಿದ್ದಕ್ಕೆ ಸ್ವತಃ ದಿನೇಶ್ ಗುಂಡೂರಾವ್ ಕೂಡ ಹತಾಶರಾಗಿ ಮಾಧ್ಯಮಗಳ ವಿರುದ್ಧವೇ ಕೂಡ ತಿರುಗಿ ಬಿದ್ದಿರುವಂತದ್ದು. ಒಂದ್ ಕಡೆ ಗೂಂಡಾ ಗಣೇಶ್ ತನ್ನನ್ನು ತಾನು ಸಮರ್ಸ್ಕೊಳ್ತಾ ಇದೀಗ ಎಲ್ಲ ಒಂದ್ ಕಡೆ ಪರೋಕ್ಷವಾಗಿ ಕಾಂಗ್ರೆಸ್ ಅವರು ಈ ಹಿಂದೆ ತಮ್ಮ ಗಣೇಶ್ನನ್ನು ಬಚಾವ್ ಮಾಡಲು ಪ್ರಯತ್ನವನ್ನು ಮಾಡಿದ್ರೆ ಅದೀಗ ಯಾವ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆದ ತಕ್ಷಣ ಅನಿವಾರ್ಯವಾಗಿ ಕಾಂಗ್ರೆಸ್ ನಾಯಕರು ಕೂಡ ಹೈಕಮಾಂಡ್ ಕೂಡ ಕಾಂಗ್ರೆಸ್ ನಾಯಕರಿಗೆ ಅದರಲ್ಲೂ ಕೂಡ ದಿನೇಶ್ ಗುಂಡೂರಾವ್ಗೆ ತಪಾರಾಕಿ ಹಾಕುವ ಮುಖಾಂತರ ಇಡೀ ಪ್ರಕರಣವನ್ನು ಯಾವುದೇ ಕಾರಣಕ್ಕೂ ದಿಕ್ಕು ತಪ್ಪಿಸಬಾರದು, ಗಣೇಶ್ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಸೂಚನೆ ಕೊಟ್ಟ ಮೇಲೆ ಇದೀಗ ಕಾಂಗ್ರೆಸ್ ನಾಯಕರು ಕೂಡ ಗಣೇಶ್ ಮೇಲೆ ಕಾನೂನು ಕ್ರಮಕ್ಕೆ ಮುಂದಾಗಿರುವಂತದ್ದು. ಈ ಎಲ್ಲದರ ನಡುವೆ ಗಣೇಶ್ ಕೂಡ ತನ್ನನ್ನು ತಾನು ಸಮರ್ಸ್ಕೊಳ್ಳುತ್ತಾ ತಾನು ಮಾಡಿದ್ದೆ ಸರಿ ಅನ್ನೋ ಒಂದು ಸ್ಟೇಟಸ್ ಹಾಕಿಕೊಳ್ಳುವ ಮುಖಾಂತರ ತನ್ನ ಬೆಂಬಲಿಗರ ಪರ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿಸುವ ಪ್ರಯತ್ನವನ್ನು ಮಾಡಿರುವಂತದ್ದು. ಇವತ್ತು ಬೆಳಿಗ್ಗೆ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕೂಡ ಬೆಂಬಲಿಗರಿಗೆ ಬೈದು ಕಳಿಸಿರುವಂತದ್ದು, ಗರಂ ಆಗಿರುವಂತದ್ದು. ಯಾವುದೇ ಕಾರಣಕ್ಕೂ ನಾವು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಕಾನೂನು ತನ್ನ ಕ್ರಮ ಕೈಗೊಳ್ಳುತ್ತೆ, ನೀವು ಇಲ್ಲಿ ಯಾರು ಬರಬೇಡಿ ಅಂತೇಳಿ ಸೂಚನೆ ಕೊಟ್ಟರು. ಅದಾದ ಬಳಿಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ರು. ಕಂಪ್ಲಿ ಗಣೇಶ್ ಅವರ ಮೇಲೆ ಆನಂದ್ ಸಿಂಗ್ ಹಲ್ಲೆ ಮಾಡಿದ, ಹಲ್ಲೆ ಆದ ನಂತರವೇ ಗಣೇಶ್ ಹಲ್ಲೆ ಮಾಡಿದ್ದಾರೆ, ಹಾಗಾಗಿ ಅವರ ಅಮಾನತನ್ನು ವಾಪಸ್ ಪಡಿಬೇಕಂತ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈ ಎಲ್ಲದರ ನಡುವೆ ಕೂಡ ದಿನೇಶ್ ಗುಂಡೂರಾವ್ ಕೂಡ ಮಾಧ್ಯಮದಲ್ಲಿ ಮುಗಿಬೀಳುವ ಪ್ರಯತ್ನವನ್ನು ಮಾಡಿದ್ರು. ತಮ್ಮ ಹತಾಶ ಭಾವನೆಯನ್ನ ಮಾಧ್ಯಮದ ಮೇಲೆ ತೋರಿಸಿಕೊಂಡ್ರು ಅಂತ ಹೇಳ್ಬೋದು. ನವಿತಾ ಜೈನ್, ಎಸ್, ಈಗಾಗಲೇ ಆಗಿರುವಂತಹ ಘಟನೆಗಳನ್ನ ಮುಚ್ಚಿ ಹಾಕುವಂತಹ ಪ್ರಯತ್ನ ಕಾಂಗ್ರೆಸ್ನಿಂದ ಯಾವ ರೀತಿಯಾಗಿ ಆಗಿದೆ ಅನ್ನೋದು ಎಲ್ಲರೂ ಕೂಡ ನೋಡಿದ್ದಾರೆ. ಆ ನಂತರ ನಿನ್ನೆ ಕೂಡ ಸಾಕಷ್ಟು ಶಾಸಕರು ಬಂದು ಏನೇನು ಆಗಿದೆ, ಗಲಾಟೆ ಆಗಿದೆ, ಯಾವ ರೀತಿಯಾಗಿ ನಡೆದಿದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಕೂಡ ಮಾಧ್ಯಮಗಳ ಮೇಲೆ ಗರಂ ಆಗೋದಕ್ಕೆ ಏನ್ ಕಾರಣ? ಈ ರೀತಿಯಾಗಿ ಇನ್ನೊಂದು ಕಡೆ ಏನ್ ಮಾಡಬಹುದು? ಬೆಂಬಲಿಗರು ಈಗಾಗಲೇ ಸಾಕಷ್ಟು ಬ್ಯಾಟಿಂಗ್ ಬೀಸುವಂತ ಪ್ರಯತ್ನ ಮಾಡಿದ್ರು ಕೂಡ ಅದನ್ನ ಆಕ್ಸೆಪ್ಟ್ ಮಾಡಿಕೊಳ್ಳುವಂತಹ ಮನಸ್ಥಿತಿ ಈಗ ಕಾಂಗ್ರೆಸ್ನಲ್ಲಿ ಇದೆಯಾ ಪಟೇಲ್? ನವಿತಾ, ಇದು ಕಾಂಗ್ರೆಸ್ನ ಇಮೇಜ್ಗೆ ಡ್ಯಾಮೇಜ್ ಆಗಿದೆ. ಯಾಕಂದ್ರೆ ನಾಯಕರೇ ತಮ್ಮ ಶಾಸಕರನ್ನ ಆಪರೇಷನ್ ಕಮಲದ ಭೀತಿಯಿಂದ ತಮ್ಮ ಶಾಸಕರನ್ನ ಕಂಟ್ರೋಲ್ ಮಾಡಲು ಆಗದೆ ಅವ್ರನ್ನ ರೆಸಾರ್ಟ್ ನಲ್ಲಿ ಕೂಡಿ ಹಾಕಿದ ಪರಿಣಾಮ ಅವರೇ ಮದ್ಯಪಾನವನ್ನ ಅವರಿಗೆ ವಿತರಿಸಿ ಕೊನೆಗೆ ಆ ಮದ್ಯಪಾನದ ಮತ್ತಿನಲ್ಲಿ ಇಬ್ಬರು ಶಾಸಕರು ಬಡಿದಾಡಿಕೊಂಡು ಒಬ್ಬ ಶಾಸಕರು ಆಸ್ಪತ್ರೆಯಲ್ಲಿ ಅವಲತ್ತುಕೊಂಡು ಇದೀಗ ಆಸ್ಪತ್ರೆ ಬೆಡ್ ನಲ್ಲಿ ಇರುವಂತದ್ದು. ಇದೀಗ ಗೂಂಡಾ ಎಂಎಲ್ಎ ಗಣೇಶ್ ಅವರು ಆರಂಭದಲ್ಲಿ ರಕ್ಷಣೆಗೆ ಮುಂದಾದಂತಹ ಕಾಂಗ್ರೆಸ್ ನಾಯಕರು ಇಡೀ ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಮಾಧ್ಯಮಗಳಲ್ಲಿ ಯಾವಾಗ ಸುದ್ದಿ ಆಯಿತು, ದೊಡ್ಡ ಮಟ್ಟದ ಸುದ್ದಿ ಆಯಿತು, ಅನಿವಾರ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಂಟ್ರಿ ಕೊಟ್ಟಾದ ನಂತರ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸೇರಿದಂತೆ ಅನೇಕ ನಾಯಕರುಗಳಿಗೆ ಗೂಂಡಾ ಎಂಎಲ್ಎ ಗಣೇಶ್ ಮೇಲೆ ಕ್ರಮ ಕೈಗೊಳ್ಳಬೇಕು, ಅವನ್ನ ಬಂಧಿಸಿ ಯಾವುದೇ ಕಾರಣಕ್ಕೂ ನೀವು ಇಂಟರ್ಫಿಯರ್ ಆಗಬೇಡಿ ಎಂಬ ಸೂಚನೆಯನ್ನು ಕೊಟ್ಟಿತು. ಅದಾದ ಬಳಿಕ ಇಡೀ ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ಮಾಡಿದಂತಹ ಕಾಂಗ್ರೆಸ್ಗೆ ಇದೀಗ ಗೂಂಡಾ ಎಂಎಲ್ಎ ಗಣೇಶ್ನ ಅವಾಂತರದಿಂದ ಇಡೀ ಪಕ್ಷದ ಮಾನ ಈಗ ಬೀದಿಗೆ ಹರಾಜಾಗಿರುವಂತದ್ದು. ಜನಸಾಮಾನ್ಯರು ಕೂಡ ಕಾಂಗ್ರೆಸ್ ಪಕ್ಷ ಶಾಸಕರನ್ನ ರೆಸಾರ್ಟ್ ನಲ್ಲಿ ಕೂಡಿ ಹಾಕಿದ್ದು ಮತ್ತು ಅಲ್ಲಿ ಆಗಿರ್ತಕ್ಕಂಥ ವರ್ತನೆ ಮತ್ತು ಅಲ್ಲೇ ಮತ್ತು ಇವೆಲ್ಲವನ್ನು ಗಮನಿಸಿ ಈಗ ಕಾಂಗ್ರೆಸ್ ಪಕ್ಷ ಕೂಡ ಎಲ್ಲ ಒಂದ್ ಕಡೆ ಇಮೇಜ್ಗೆ ಡ್ಯಾಮೇಜ್ ಆಗಿರುವಂತದ್ದು. ಹಾಗಾಗಿ ಇದರಿಂದ ಹತಾಶಗೊಂಡಿರತಕ್ಕಂಥ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅನಿವಾರ್ಯವಾಗಿ ಮಾಧ್ಯಮದ ಮೇಲೆ ಮುಗಿಬೀಳುವ ಮುಖಾಂತರ ತಮ್ಮ ಹತಾಶೆಯನ್ನ ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ನವಿತಾ ಜೈನ್, ಎಸ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ. ಇನ್ನು ಗಲಾಟೆ ಪ್ರಕರಣದಲ್ಲಿ ಗಾಯಗೊಂಡಿದ್ದ ಶಾಸಕ ಆನಂದ್ ಸಿಂಗ್ಗೆ ನಾರಾಯಣ ನೇತ್ರಾಲಯ ಆಸ್ಪತ್ರೆಯಲ್ಲಿ ಕಣ್ಣಿನ ಪರೀಕ್ಷೆ ಮಾಡಲಾಯಿತು. ಡಾಕ್ಟರ್ ಭುಜಂಗ ಶೆಟ್ಟಿ ಆನಂದ್ ಸಿಂಗ್ ಅವರ ಕಣ್ಣನ್ನ ಪರೀಕ್ಷೆ ಮಾಡಿದ್ರು. ಪರೀಕ್ಷೆ ಬಳಿಕ ಶಾಸಕ ಆನಂದ್ ಸಿಂಗ್ ಅವರನ್ನ ಮತ್ತೆ ಅಪೋಲೋ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಈ ವೇಳೆ ಮಾತನಾಡಿದ ವೈದ್ಯರು ಆನಂದ್ ಸಿಂಗ್ ಕಣ್ಣಿನ ದೃಷ್ಟಿ ಚೆನ್ನಾಗಿದೆ, ಆದರೆ ಕಣ್ಣಿನ ಸುತ್ತ ಇರುವಂತಹ ಮೂಳೆ ಮುರಿದಿದೆ, ಹೀಗಾಗಿ ಬಲಗಣ್ಣಿನಲ್ಲಿ ಎರಡೆರಡು ಕಾಣ್ತಾ ಇದೆ ಅಂತ ಹೇಳಿದ್ರು. ಕಣ್ಣದು ದೃಷ್ಟಿಯೆಲ್ಲ ಚೆನ್ನಾಗಿದೆ, ಕಣ್ಣಿನ ನರ ಕೂಡ ಏನು ಏಟು ಬಿದ್ದಿಲ್ಲ ಸದ್ಯಕ್ಕೆ ಕಾಣಿಸ್ತದೆ. ಬಟ್ ಕಣ್ಣಿನ ಸುತ್ತ ಇರುವ ಬೋನ್ಸ್ ಇದೆಯಲ್ಲ, ರೈಟ್ ಐದು ಕಣ್ಣಿನ ಫ್ಲೋರ್ ಒಂದು ಫ್ರ್ಯಾಕ್ಚರ್ ಆಗಿದೆ. ಅದರಿಂದ ಅವರಿಗೆ ಒಂದು ಸ್ವಲ್ಪ ಡಬಲ್ ವಿಷನ್ ಇದೆ ಇವಾಗ ಸದ್ಯಕ್ಕೆ, ಎರಡೆರಡು ಕಾಣುತ್ತೆ ಆ ಪಾಯಿಂಟಲ್ಲಿ. ಸದ್ಯಕ್ಕೆ ಏನು ಇಂಟರ್ವೆನ್ಷನ್ ಏನು ಮಾಡ್ತಾ ಇಲ್ಲ, ಸ್ವಲ್ಪ ಮೆಡಿಸಿನಲ್ಲೇ 1 ವೀಕು ನೋಡಿಬಿಟ್ಟು ಆಮೇಲೆ ರಿವ್ಯೂ ಮಾಡಿ ನೆಕ್ಸ್ಟ್ ಏನು ಮಾಡೋದಂತ ಹೇಳ್ತೀವಿ. ಇವತ್ತು ಅದೇ ಕಣ್ಣಿದು ಡೀಟೇಲ್ ಟೆಸ್ಟ್ ಆಯಿತು. ಕಣ್ಣಿನ ದೃಷ್ಟಿ, ಕಣ್ಣಿನ ನರ, ಕಣ್ಣು ಒಳಗಡೆ ಇರುವ ರೆಟಿನಾ, ಅದು ಪ್ರೆಷರು, ಕಂಪ್ಲೀಟ್ ಡೀಟೇಲ್ ಎಕ್ಸಾಮಿನೇಷನ್ ಆಫ್ ದಿ ಐ ಆಗಿದೆ. ಕಣ್ಣದು